ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರೇಷ್ಮಾ. ನಾನು ಒಬ್ಬ ಅನಾಥೆ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡೆ. ಒಂಟಿ ಜೀವನ ನಡೆಸುತ್ತಿದ್ದೆ. ಒಂದು ದಿನ ನಾನು ಕಾಡಿಗೆ ಹೋಗಿದ್ದೆ. ಅಲ್ಲಿ ಒಂದು ಗುಹೆ ಇತ್ತು. ಅದರ ಹತ್ತಿರ ಹೋದೆ. ಅಲ್ಲಿ ಒಂದು ಶಬ್ದ ಬರುತ್ತಿತ್ತು. ನಾನು ತುಂಬ ಹೆದರಿದೆ. ಧೈರ್ಯ ಮಾಡಿಕೊಂಡು ಆ ಗುಹೆ ಹತ್ತಿರ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ಮನುಷ್ಯ ಗಾಯವಾಗಿ ಅದರ ನೋವಿನಿಂದ ಕಿರಿಚುತ್ತಾ ಒದ್ದಾಡುತ್ತಿದ್ದ. ನನಗೆ ಶಾಕ್ ಆಯಿತು. ಧೈರ್ಯ ಮಾಡಿ ನಾನು ಅವರ ಹತ್ತಿರ ಹೋದೆ. ಅವರು ನರಳಾಡುವುದನ್ನು ಕಂಡು ನನಗೆ ಕಣ್ಣೀರು ಬಂತು. ನಾನು ಅವರಿಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ಅಲ್ಲೇ ಪಕ್ಕದಲ್ಲಿ ನೀರು ಇತ್ತು. ಅದನ್ನು ತೆಗೆದುಕೊಂಡು ಬಂದು ಅವರನ್ನು ಮೇಲೆ ಎತ್ತಿ ಕೂರಿಸಿಕೊಂಡು ನೀರನ್ನು ಕುಡಿಸಿದೆ. ಆಮೇಲೆ ನಾನು ಕೇಳಿದೆ, ಯಾರು ನೀವು ಅಂತ. ಆದರೆ ಅವರು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಇವರನ್ನು ಹೇಗೆ ಕಾಪಾಡಲಿ ಎಂದು ಯೋಚನೆ ಮಾಡಿ ಅವರನ್ನು ಅಲ್ಲೇ ಮಲಗಿಸಿ ನಾನು ಆಚೆ ಬಂದು, ಯಾರಾದರೂ ಇದ್ದೀರಾ, ಪ್ಲೀಸ್ ಸಹಾಯ ಮಾಡಿ ಎಂದು ಕೂಗುತ್ತಾ ಮುಂದೆ ಹೋದೆ. ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದರು. ನಾನು ಅವರಿಗೆ ಎಲ್ಲವನ್ನು ವಿವರಿಸಿ ಹೇಳಿದೆ. ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಎಂದು ಬೇಡಿಕೊಂಡೆ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಬಂದು ಸಹಾಯಕ್ಕೆ ನಿಂತರು. ಪಾಪ, ಅವರಿಗೆ ನಿಲ್ಲಲು ಆಗುತ್ತಿರಲಿಲ್ಲ. ನಾವು ಅವರನ್ನು ಎತ್ತಿಕೊಂಡು ಹೋದೆವು. ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಕಾಣಿಸಿತು. ಅಲ್ಲಿಗೆ ಕರೆದುಕೊಂಡು ಹೋಗಿ, ಯಾರಿದ್ದೀರಾ ಎಂದು ಕೂಗಿದೆ. ಒಬ್ಬ ಹುಡುಗಿ ಆಚೆ ಬಂದು, ಯಾರು ನೀವು ಅಂದಳು. ನಾನು ಹೇಳಿದೆ, ಇವರಿಗೆ ಗಾಯವಾಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದೆ. ಆ ಹುಡುಗಿ, ನಮ್ಮ ಅಪ್ಪಾಜಿಯನ್ನು ಕರಿತೀನಿ, ಕುಳಿತುಕೊಳ್ಳಿ ಎಂದು ಹೇಳಿದಳು. ಸರಿ ಅಂದು ಅಲ್ಲೇ ಕುಳಿತೆವು. ಮನೆಯೊಳಗಿಂದ ಒಬ್ಬ ವಯಸ್ಸಾದ ಮನುಷ್ಯ ಬಂದು, ಯಾರ್ ಅಂದರು. ನಾನು ಅವರ ಕಾಲಿಗೆ ಬಿದ್ದು ಸಹಾಯ ಮಾಡಿ ಅಂದೆ. ಏಳು ಮಗು ಅಂದು ನನ್ನನ್ನು ಮೇಲೆ ಎತ್ತಿದರು. ಏನಾಯ್ತು ಇವರಿಗೆ ಎಂದು ಕೇಳಿದರು. ನಾನು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಹೋಗುತ್ತಿರುವಾಗ ನರಳಾಡುತ್ತಿದ್ದರು. ಅದನ್ನು ನೋಡಿ ಇವರ ಸಹಾಯದಿಂದ ಇಲ್ಲಿಗೆ ಕರೆದುಕೊಂಡು ಬಂದೆ. ದಯವಿಟ್ಟು ಇವರಿಗೆ ಏನಾಗಿದೆ ಅಂತ ನೋಡಿ. ಅವರು ಸಹಾಯ ಮಾಡಲು ಮುಂದಾದರು. ಮನೆಯೊಳಗೆ ಕರೆದುಕೊಂಡು ಬನ್ನಿ ಅಂದು ಒಳಗೆ ಹೋದರು. ನಾವು ಅವರನ್ನು ಒಳಗೆ ಕರೆದುಕೊಂಡು ಹೋದೆವು. ಅಲ್ಲಿ ಚಾಪೆ ಹಾಕಿದರು. ಇಲ್ಲಿ ಮಲಗಿಸಿ ಎಂದರು. ನಾವು ಮಲಗಿಸಿದೆವು. ಅವರು ಅವರಿಗೆ ಸೊಪ್ಪಿನ ನಾಟಿ ಔಷಧಿಯನ್ನು ಕೊಟ್ಟರು. ನನಗೆ ಸಹಾಯ ಮಾಡಿದ ವ್ಯಕ್ತಿ, ನಾನು ಹೊರಡುತ್ತೇನೆ ಅಂದರು. ನಾನು, ನಿಮ್ಮಿಂದ ತುಂಬಾ ಸಹಾಯ ಆಯಿತು ಅಂದು ಧನ್ಯವಾದ ಹೇಳಿದೆ. ನಾಟಿ ಚಿಕಿತ್ಸೆ ನೀಡಿ ನನಗೆ ಹೇಳಿದರು, ಇವತ್ತು ಇವರಿಗೆ ಪ್ರಜ್ಞೆ ಬರುವುದಿಲ್ಲ, ಇವರು ಹೀಗೆ ಮಲಗಿರಲಿ ಅಂದು ಹೇಳಿದರು. ನಾನು, ನಿಮ್ಮಿಂದ ತುಂಬ ಸಹಾಯ ಆಯಿತು, ಧನ್ಯವಾದಗಳು ಅಜ್ಜ ಅಂದೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಮಗು, ನೀನು ಇಲ್ಲೇ ಕುಳಿತು ನೋಡಿಕೊ ಅಂದರು. ನಾನು ಅಲ್ಲೇ ಕುಳಿತೆ. ಅಜ್ಜನ ಮಗಳು ನನಗೆ ನೀರು ತಂದು ಕೊಟ್ಟಳು. ನಾನು ಥ್ಯಾಂಕ್ಸ್ ಅಂದು ಹೇಳಿದೆ. ಪರವಾಗಿಲ್ಲ ಅಕ್ಕ ಅಂದ್ಲು. ನಿನ್ನ ಹೆಸರು ಏನು ಅಂತ ಕೇಳಿದೆ. ಅದಕ್ಕೆ ಆ ಹುಡುಗಿ, ನನ್ನ ಹೆಸರು ಮಂಗಳ ಎಂದು ಹೇಳಿದಳು. ಆ ಹುಡುಗಿ, ಅಕ್ಕ ನಿಮ್ಮ ಹೆಸರು ಏನು ಅಂತ ಕೇಳಿದಳು. ಅದಕ್ಕೆ ನಾನು, ನನ್ನ ಹೆಸರು ರೇಷ್ಮಾ ಅಂದು ಹೇಳಿದೆ. ಸರಿ ಅಂತ ಹೇಳಿ ಆ ಹುಡುಗಿ ಮಂಗಳ ಒಳಗೆ ಹೋದಳು. ನಾನು ಅವರನ್ನು ನೋಡಿಕೊಂಡು ಅಲ್ಲೇ ಮಲಗಿದೆ. ಮಧ್ಯರಾತ್ರಿ ನರಳಾಟದ ಶಬ್ದ ಕೇಳಿಸಿತು. ಆ ಶಬ್ದ ಕೇಳಿ ನನಗೆ ಎಚ್ಚರವಾಯಿತು. ಮೇಲೆ ಎದ್ದು ನೋಡಿದೆ. ಗಾಯ ಮಾಡಿಕೊಂಡಿದ್ದ ಆ ಮನುಷ್ಯ ನರಳಾಡುತ್ತಿದ್ದರು. ಪಾಪ, ನೋವಿನಿಂದ ನರಳಾಡುತ್ತಿದ್ದಾರೆ ಅಂದುಕೊಂಡೆ. ಅವರು ತಕ್ಷಣ ಕಣ್ಣು ಬಿಟ್ಟು ನೀರು ಕೊಡಿ ಎಂದರು. ನಾನು ನೀರು ಕೊಟ್ಟು ಅಜ್ಜನನ್ನು ಎಬ್ಬಿಸಿ, ಅವರಿಗೆ ಪ್ರಜ್ಞೆ ಬಂದಿದೆ ಅಜ್ಜ ಅಂದೆ. ಅದಕ್ಕೆ ಅಜ್ಜ ತಕ್ಷಣ ಎದ್ದು ಬಂದು ಅವರನ್ನು ನೋಡಿ ತುಂಬ ಖುಷಿಪಟ್ಟರು. ಮಗು ಹೇಗಿದ್ದೀಯಾ ಎಂದು ಕೇಳಿದರು. ತಲೆ ಅಲ್ಲಾಡಿಸಿ ಹ್ಞೂ ಅಂದರು. ಮತ್ತೆ ಅಜ್ಜ ಕುಡಿಯೋದಿಕ್ಕೆ ಯಾವುದೋ ಕಷಾಯ ಮಾಡಿಕೊಟ್ಟು, ಇದನ್ನು ಇವರಿಗೆ ಕುಡಿಸು ಎಂದು ಕೊಟ್ಟರು. ನಾನು ಅದನ್ನು ಅವರಿಗೆ ಕುಡಿಸಿ, ಮಲಗಿಕೊಳ್ಳಿ ಎಂದು ಹೇಳಿ ನಾನು ಮಲಗಿದೆ. ಬೆಳಿಗ್ಗೆ ಎದ್ದು ನಾನು ಆಚೆ ಹೋದೆ. ಬರುವಷ್ಟರಲ್ಲಿ ಗಾಯವಾಗಿ ಮಲಗಿದ್ದ ಆ ಮನುಷ್ಯ ಎದ್ದು ಕೂತಿದ್ದರು. ನನಗೆ ಆಶ್ಚರ್ಯವಾಯಿತು. ಖುಷಿಯಿಂದ ಅವರ ಹತ್ತಿರ ಹೋದೆ. ನೀವು ಆರಾಮ ಎಂದು ಕೇಳಿದೆ. ಪರವಾಗಿಲ್ಲ ಅಂತ ಹೇಳಿ ನನಗೆ ನೀವು ಮರುಜೀವ ಕೊಟ್ಟ ದೇವತೆ ಅಂದರು. ನಾನು, ಅಯ್ಯೋ ಹಾಗೆಲ್ಲ ಹೇಳಬೇಡಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದೆ ಅಷ್ಟೆ. ಆದರೂ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಇಷ್ಟು ಕೇರ್ ಮಾಡ್ತಿರಲಿಲ್ಲ, ಥ್ಯಾಂಕ್ಸ್ ರೀ ಎಂದು ಹೇಳಿದರು. ನಾನು, ಹಾಗೇನಿಲ್ಲ ಬಿಡಿ ಎಂದೆ. ಅಷ್ಟರಲ್ಲಿ ಅಜ್ಜ ಬಂದು, ಹೇಗಿದೆಯಪ್ಪ, ನೋವು ಕಡಿಮೆ ಆಯಿತಾ ಅಂದರು. ಹ್ಞೂ ಅಜ್ಜ, ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಎಂದ. ಆಗ ನಾನು, ಅಜ್ಜ ಇವರಿಗೆ ತಿನ್ನೋದಕ್ಕೆ ಕೊಡಬಹುದಾ ಅಜ್ಜ ಅಂದು ಕೇಳಿದೆ. ಅದಕ್ಕೆ ಅಜ್ಜ, ಹ್ಞೂ ಮಗು, ತಿನ್ನಬಹುದು ಎಂದು ಮಗಳನ್ನು ಕರೆದು, ಇವರಿಗೆ ತಿಂಡಿ ಕೊಡಮ್ಮ ಅಂತ ಹೇಳಿ ಆಚೆ ಹೋದರು. ಮಂಗಳ ಇಬ್ಬರಿಗೂ ತಿಂಡಿ ತಂದು ಕೊಟ್ಟರು. ಅವರು ತಿನ್ನಲು ಕಷ್ಟಪಡುತ್ತಿದ್ದರು. ಆಗ ತಾನೇ ತಿನ್ನಿಸ್ತೀನಿ ಕೊಡಿ ಎಂದೆ. ಅದಕ್ಕೆ ಅವರು, ಇಲ್ಲ ನೀವು ತಿನ್ನಿ, ನಾನು ಮಾಡ್ತೀನಿ ಅಂದರು. ಅದಕ್ಕೆ ನಾನು, ಪರವಾಗಿಲ್ಲ ಕೊಡಿ ಎಂದು ತಿನ್ನಿಸಲು ಶುರು ಮಾಡಿದೆ. ನಾನು ಕೇಳಿದೆ, ನಿಮ್ಮ ಹೆಸರು ಏನಂತ. ಅದಕ್ಕೆ ಅವರು ರಜತ್ ಅಂತ ಹೇಳಿದರು. ನಿಮ್ಮ ಹೆಸರು ಅಂದರು. ನಾನು ರೇಷ್ಮಾ ಎಂದು ಹೇಳಿದೆ. ನಿಮ್ಮ ಹೆಸರು ತುಂಬ ಮುದ್ದಾಗಿದೆ ಅಂದರು. ನಾನು, ರಜತ್ ಅವರೇ, ನೀವು ಯಾಕೆ ಆ ಗುಹೆ ಒಳಗೆ ಹೇಗೆ ಹೋದ್ರಿ, ಆ ಗಾಯ ಹೇಗಾಯಿತು ಅಂದೆ. ಅದಕ್ಕೆ ರಜತ್ ಹೇಳಿದ್ರು, ನಾನು ಹೀಗೆ ನಡೆದುಕೊಂಡು ಬರುತ್ತಿದ್ದೆ. ಆವಾಗ ಇಬ್ಬರು ಹುಡುಗರು ಒಂದು ಹುಡುಗಿಯನ್ನು ರೇಗಿಸ್ತಿದ್ರು.
ನಾನು ಅದನ್ನು ನೋಡಿ ಅಲ್ಲಿಗೆ ಹೋಗಿ ನೀವೇನು ಮಾಡ್ತಾ ಬಿಡಿ ಆ ಹುಡುಗಿಯನ್ನು ಅಂತ ಅವರ ಕೈಯನ್ನು ಹಿಡಿದುಕೊಂಡು ನನಗೂ ಅವರಿಗೂ ಸ್ವಲ್ಪ ಜಗಳ ಹೊಡೆದಾಟ ಆಯಿತು. ಆಗ ಅವರು ಜೇಬಿನಿಂದ ಚಾಕು ಹಿಡಿದು ನನ್ನ ಕತ್ತಿಗೆ ಇಟ್ಟರು. ಈ ಕತೆ ಮುಂದುವರೆಯುವುದು. ವಾಚ್ ಅಂಡ್ ವೇಟ್.